ಹರಿ ಓಂ! ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಡಿಯೋ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ 3 ಡೇಸ್ ಹಬ್ಬ ಆಗೋಯ್ತು. ಅದಕ್ಕೋಸ್ಕರ ಊರಿಗೆ ಬೇರೆ ಹೋಗಿದ್ವಿ. ಸೊ ದಟ್ ಬಂದು ಮತ್ತೆ ಇಲ್ಲಿ ಹಬ್ಬ ಮಾಡಿದ್ವಿ. ಸೊ ಮಾಡಕ್ಕಾಗ್ಲಿಲ್ಲ. ಸಾರಿ ಫಾರ್ ದ ಲೇಟ್. ಸೊ ನಾವು ನೈಟು ಫ್ರೈಡೆ ನೈಟು ನಾವು ಬೆಂಗಳೂರನ್ನ 2:30 ಹಂಗ್ ಬಿಟ್ವಿ. ಅಲ್ಲಿ ನಮ್ಮೂರಿಗೆ 7:30, 8 ಹಂಗ್ ಹೋದ್ವಿ. ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿ ನಮ್ಮಮ್ಮ ಟಿಫನ್ ರೆಡಿ ಮಾಡಿದ್ರು. ಮಂಡಕ್ಕಿ ತಿಂಡಿ ಮಾಡಿದ್ರು. ಮಂಡಕ್ಕಿ ತಿಂಡಿ ತಿಂದ್ವಿ. ಮಂಡಕ್ಕಿ ತಿಂಡಿ ಮಾಡೋದು ಅಂತಂದ್ರೆ ಕಡ್ಲೆಪುರಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಒಗ್ಗರಣೆ ಹಾಕೊಂಡ್ರೆ ಅಷ್ಟೇ ಆಗುತ್ತೆ. ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ, ಉಪ್ಪು, ಅರಿಶಿನ ಪುಡಿ ಇದೆಲ್ಲ ಹಾಕೊಂಡು ಒಗ್ಗರಣೆ ಹಾಕೊಂಡು ನೆನೆಸಿರೋಂಥ ಮಂಡಕ್ಕಿ ಮಿಕ್ಸ್ ಮಾಡಿದ್ರೆ ಆಗೋಯ್ತು. ಅದಾದ್ಮೇಲೆ ತಿಂಡಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸ್ನಾನ ಮಾಡಿಬಿಟ್ಟು ಹಬ್ಬಕ್ಕೆ ರೆಡಿ ಆದ್ವಿ. ಸೊ ಕರ್ಗಡ್ಬು ಯೂಶುವಲಿ ನಾವೆಲ್ಲ ಹಬ್ಬಕ್ಕೂ ಆಲ್ಮೋಸ್ಟ್ ಅಲ್ಲಿ ಮಾಡೋದು ಅಪ್ಪಾಜಿ ಮನೇಲಿ. ಸೊ ನಾನೆಲ್ಲ ಕರ್ಗಡ್ಬು ಮಾಡಿಕೊಟ್ಟೆ. ಅಮ್ಮಗೆ ಹೆಲ್ಪ್ ಮಾಡಿದೆ. ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ರು. ಸೊ ಅಡುಗೆ ಎಲ್ಲ ಮಾಡಿಬಿಟ್ಟು ಊಟ ಮಾಡೋದಿಲ್ಲ. ಪೂಜೆ ಮಾಡ್ಕೊಬಂದು ಉತ್ತರ ಪೂಜೆ ಮಾಡ್ಕೊಬಂದು ಆಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗಿ ಬಂದಾದ್ಮೇಲೆ. ಸೊ ಅಮ್ಮ ಅವರೆಲ್ಲ ಉಪವಾಸ ಇರ್ತಾರೆ ಹಬ್ಬಕ್ಕೋಸ್ಕರ. ಸೊ ಇಲ್ಲಿ ಉತ್ತರ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಅಣ್ತಮ್ಗಳು ಅಂತ ಹೇಳ್ತಾರೆ ನಮ್ಮ ಅಪ್ಪಾಜಿ ಮನೇಲಿ. ಒಂದು 6 ಇಂದ 7 ಮನೆ ಇದೆ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಪೂಜೆ ಮಾಡೋದು. ಸೊ ಹಬ್ಬ ಅಂದ್ರೆ ಕೆಲವೊಂದು ಹಬ್ಬಗಳು ಎಲ್ಲರನ್ನೂ ಒಟ್ಟಿಗೆ ಸೇರಿಸುತ್ತೆ. ಅದೊಂಥರ ಎಲ್ರಿಗೂ ಖುಷಿ ವಿಚಾರ. ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡಿ ನಾವೇನು ತಗೊಂಡು ಹೋಗಿರ್ತೀರ ಫ್ರೂಟ್ಸು ಮತ್ತೆ ತಂಬಿಟ್ಟು ಅಂತ ಹೇಳ್ತಾರಲ್ವಾ, ಅದೆಲ್ಲದನ್ನು ಸೇರಿ ಪಲ್ಲಾರ ಮಾಡ್ಕೊಡ್ತಾರೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಪಲ್ಲಾರ ಎಲ್ಲ ತಿಂದ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ವಾಪಸ್ ಬಂದ್ಬಿಟ್ಟು ಮನೇಲಿ ಪೂಜೆ ಮಾಡಿಕೊಂಡು ಊಟ ಮಾಡೋದು. ಸೊ ಹಾಗೆ ಗ್ರೀನರಿ ಇತ್ತು. ನಮ್ಮ ಫ್ಯಾಮಿಲಿ ಟೈಮ್ ಜೊತೆ ಸ್ವಲ್ಪ ಸ್ಪೆಂಡ್ ಮಾಡಿದೆ. ಅದು ನಮ್ಮ ಅತ್ತೆ, ನಮ್ಮ ಅಪ್ಪಾಜಿ ತಂಗಿ, ಅವ್ರ ಮಕ್ಕಳು ಕೂಡ ಜೊತೆಗೆ. ಅದಾದ್ಮೇಲೆ ಒಬ್ಬಟ್ಟು ತಿಂದು ಬೋಂಡ ಮಾಡಿದ್ರು, ಕೋಸಂಬರಿ ಮಾಡಿದ್ವಿ, ಹೆಸರುಬೇಳೆ ಕೋಸಂಬರಿ. ಸೊ ಎಲ್ಲ ಊಟ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡೇ ಸ್ಯಾಟರ್ಡೆ ಮಾರ್ನಿಂಗು ನಮ್ಮೂರಿಗೆ ಬಂದ್ವಿ. ಅಂದ್ರೆ ನಮ್ಮ ಮನೆ ದೇವ್ರಿರೋದು ಒಡೆಯರಲ್ಲಿ. ನಮ್ಮ ಗಂಡನ ಮನೇಲಿ ಬಂದ್ಬಿಟ್ಟು ಕಲ್ನಾಗರ ಪೂಜೆ ಮಾಡೋದು. ನಮ್ಮ ತವ್ರ ಮನೇಲಿ ಬಂದ್ಬಿಟ್ಟು ಉತ್ತರ ಪೂಜೆ ಮಾಡೋದು. ಸೊ 2 ಕೂಡ ಒಂದೇನೆ ನಾಗಪ್ಪ. ಸೊ ಇಲ್ಲಿ ನಮ್ಮ ಮನೆ ದೇವ್ರು ಇರೋ ಹತ್ರನೇ ನಾಗರ ಇರೋದು, ನಾಗರ ಕಲ್ಲು. ಅಲ್ಲಿ ಪೂಜೆ ಮಾಡ್ಕೊಂಡ್ವಿ ಬಂದು. ಸೊ ಫಸ್ಟ್ ನಾಗರ ಪೂಜೆ ಮಾಡಿದ್ವಿ. ಹಾಗೆ ಸ್ವಲ್ಪ ಗಂಗೆ ಪೂಜೆ ಮಾಡ್ಕೊಂಡ್ವಿ. ಅದಾದ್ಮೇಲೆ ವೀರಭದ್ರ ಸ್ವಾಮಿ ಒಳಗಡೆ ಪೂಜೆ ಮಾಡ್ಕೊಂಡ್ವಿ. ಹೊರಡೋ ದೇವ್ರು ಮಾತ್ರ ಅಲ್ಲಿ ದೇವಸ್ಥಾನದ ಒಳಗಡೆ ಇರೋದು. ಇಲ್ಲಿ ಮೂಲ ವಿಗ್ರಹ ಇದೆ. ಹೊಸ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ ಇನ್ನು. ಇದು ವೀರಭದ್ರ ಸ್ವಾಮಿ ದೇವಸ್ಥಾನ ಮೂರ್ತಿಯಲ್ಲಿರೋದು. ಇದು ಒಳಗಡೆ ಹೊರಡೋ ದೇವ್ರಿರೋದು. ಅದು ಹೊಸದಾಗಿ ಕಟ್ಟಿಸ್ತಾ ಇರೋದು. ಹಾಗೆ ನವಗ್ರಹ ದೇವಸ್ಥಾನ. ಇಲ್ಲಿ ಛತ್ರ ಕೂಡ ಇದೆ. ತುಂಬಾ ಮದ್ವೆಗಳು ಕೂಡ ಆಗುತ್ತೆ. ತುಂಬಾ ಫೇಮಸ್ಸು. ಹಾಗೆ ತುಂಬಾ ಭಕ್ತಾದಿಗಳು ನಡ್ಕೊಳ್ತಾರೆ. ಸೊ ನನಗೂ ಕೂಡ ನಮ್ಮ ಮದ್ವೆ ಆದಾಗಿಂದ ವೀರಭದ್ರ ಸ್ವಾಮಿ ತುಂಬಾ ಒಳ್ಳೇದ್ ಮಾಡಿದ್ದಾರೆ. ಅದಾದ್ಮೇಲೆ ನೇಚರ್ ಸ್ವಲ್ಪ ತುಂಬಾ ಚೆನ್ನಾಗಿತ್ತು ಬೆಟ್ಟದ ಮೇಲೆ. ಸೊ ತುಂಬಾ ಹೊತ್ತು ಕೂತ್ಕೊಂಡ್ವಿ. ಹಾಗೆ ನಮ್ಮ ಭಾವ ಅವರೆಲ್ಲ ಬರ್ತಾರೆ ಅಂತಂದ್ರು ಪೂಜೆ ಮಾಡೋದಕ್ಕೆ. ಸೊ ಅವ್ರು ಬರೋವರೆಗೂ ಅವ್ರದ್ದು ಪೂಜೆ ಆಗೋವರೆಗೂ ಕೂಡ ಸೊ ವೇಟ್ ಮಾಡಿ ಅಪ್ಪ ಮಗಳು ಕೂಡ ತುಂಬಾ ಹೊತ್ತು ಆಟ ಆಡಿದ್ವಿ. ಸೊ ನನ್ನ ಮಗಳಿಗೆ ಹೊರ್ಗಡೆ ಕರ್ಕೊಬಂದ್ರೆ ಆಲ್ಮೋಸ್ಟ್ ಅಲ್ಲಿ ಬೆಂಗಳೂರಲ್ಲಿರೋ ಎಲ್ಲ ಮಕ್ಕಳಿಗೂ ಕೂಡ ಹೊರ್ಗಡೆ ಹೋಗ್ಬಿಟ್ರೆ ತುಂಬಾ ಖುಷಿ. ಸೊ ಎಲ್ಲಾ ಕಡೆ ತುಂಬಾ ಓಡಾಡಿ ಚೆನ್ನಾಗಿ ಆಟ ಆಡಿದ್ಲು. ಸ್ವಲ್ಪ ಬಿಸಿಲಿತ್ತು, ಹಾಗಾಗಿ ಕೆಳಗಡೆ ನಡೆಯೋಕೆ ಆಗ್ಲಿಲ್ಲ ಅವಳಿಗೆ ಭಾಳ ಹೊತ್ತು. ಸೊ ಎತ್ಕೊಂಡು ಆಟ ಆಡ್ಕೊಂಡು ನೇಚರ್ಸ್ ಎಲ್ಲ ಫೀಲ್ ಮಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾದ್ಮೇಲೆ ನಮ್ಮ ಭಾವ ಮತ್ತೆ ನಮ್ಮ ತಂಗಿ ಇದ್ದಾಳೆ. ಅವ್ರ ಜೊತೆಗೆ ಭಾವ ಮತ್ತೆ ಅವ್ರ ಮಿಸೆಸ್ ಅವ್ರ ಜೊತೆಗೆ ನಮ್ಮೂರಿಗೆ ಹೋದ್ವಿ. ಹೋಗುವಾಗ ಯಗಟಿಯಲ್ಲಿ ದೇವಸ್ಥಾನದ ಮುಂದೆ ಹಾದು ಹೋದ್ವಿ. ಕೆರೆ ಎಲ್ಲ ತುಂಬಾ ಚೆನ್ನಾಗಿ ತುಂಬಿದೆ. ಮಲ್ಲಿಕಾರ್ಜುನ ಸ್ವಾಮಿ ಯಗಟಿ ತುಂಬಾ ಫೇಮಸ್ಸು. ತುಂಬಾ ಭಕ್ತಾದಿಗಳು ನಡ್ಕೊಳ್ತಾರೆ ಅಲ್ಲಿಗೆ. ಅದಾದ್ಮೇಲೆ ನಾವು ಮನೆಗೆ ಬಂದ್ವಿ. ನಾನು ನನ್ನ ತಂಗಿ ಇಬ್ರು ಸೇರ್ಕೊಂಡು ಪಕೋಡ ಮಾಡಿದ್ವಿ. ಆಕ್ಚುಲಿ ಎಲ್ಲ ಅವಳೇ ಮಾಡಿದ್ಲು. ಫೈನಲಿ ನಾನು ಸ್ವಲ್ಪ ತೆಗ್ದೆ ಅಷ್ಟೇ. ಏನು ಹೆಲ್ಪ್ ಮಾಡಕ್ಕಾಗಿಲ್ಲ ಅಂತ. ನಮ್ಮ ಅತ್ತೆ, ನಾನು ಮತ್ತೆ ನಮ್ಮ ತಂಗಿ ಎಲ್ರೂ ಕುತ್ಕೊಂಡು ಊಟ ಮಾಡಿದ್ವಿ. ಗಂಡು ಮಕ್ಳದೆಲ್ಲ ಆದ್ಮೇಲೆ ಫೈನಲಿ ಹೆಣ್ಮಕ್ಳು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ಅದಾದ್ಮೇಲೆ ಹೊಸದುರ್ಗ ಗಣೇಶ ಇತ್ತು.
ಮತ್ತೆ ನಮ್ಮ ತವ್ರ ಮನೆಗೆ ವಾಪಸ್ ಬಂದ್ವಿ. ಸಂಜೆ ಆಯ್ತು. ಸೊ ಗಣೇಶ ದೇವಸ್ಥಾನಕ್ಕೆ ಗಣೇಶ ಇಟ್ಟಿದ್ರು ಹೊಸದುರ್ಗದಲ್ಲಿ. ಅದನ್ನು ಕೂಡ ನೋಡ್ಕೊಂಡು ತುಂಬಾ ಚೆನ್ನಾಗಿತ್ತು. ಲಯನ್ ಮೇಲೆ ಕೂರ್ಸಿದ್ರಲ್ವಾ, ಜಾಸ್ತಿ ಹೊತ್ತು ಇರಕ್ ಬಿಡ್ಲಿಲ್ಲ. ನನ್ ಮಗಳು ಲಯನ್ ನೋಡಿ ಎದ್ರು ಬಿಟ್ಟಿದ್ಲು. ಅದಾದ್ಮೇಲೆ ನಮ್ ತೋಟಕ್ ಬಂದ್ವಿ. ಇದು ನಮ್ ತೋಟ, ನಮ್ಮ ಅಪ್ಪಾಜಿಯವ್ರ್ದು. ಅಡಿಕೆ ಮತ್ತೆ ತೆಂಗು, ಹಾಗೆ ತೊಗರಿ ಕೂಡ ಹಾಕಿದ್ದಾರೆ. ನಮ್ಮ ಗಂಡನ ಮನೆಯಲ್ಲೂ ಕೂಡ ನಾವು ನಮ್ಮೂರಲ್ಲಿ ಕೂಡ ನಮ್ ತೋಟಕ್ಕೆ ಹೋಗಿದ್ವಿ. ಬಟ್ ಅಲ್ಲಿ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ, ತೋಟ ತೋರ್ಸಕ್ ಆಗ್ಲಿಲ್ಲ. ಯಾಕಂದ್ರೆ ನನ್ ಮಗಳು ಮಲಗಿದ್ಲು. ಸೊ ಟೊಮೊಟೊ ಎಲ್ಲ ಹಾಕಿದ್ದಾರೆ ನಮ್ಮ ಆ ಭಾವ ಅವರು. ಟೊಮೊಟೊ ಎಲ್ಲ ಹರ್ಕೊಂಡ್ ಬಂದ್ವಿ. ಅದಾದ್ಮೇಲೆ ಸ್ಯಾಟರ್‌ಡೇ ನೈಟು ಆ ಅಟ್ಟಿ ಲಕ್ಕಮ್ಮ ಅಂತ ಏರೂರಲ್ಲಿದೆ ನಮ್ಮೂರ್ ಪಕ್ಕ. ತುಂಬಾ ಜನ ನಡ್ಕೊಳ್ತಾರೆ ಈ ದೇವ್ರಿಗೆ. ಎಸ್ಪೆಷಲಿ ಕೊಟ್ಟಿರೋಂಥ ಬೇರೆ ಊರಿಗೆ ಕೊಟ್ಟಿರೋಂಥ ಎಲ್ಲಾ ಹೆಣ್ಮಕ್ಳು ಕೂಡ ಬಂದ್ಬಿಟ್ಟು ಈ ಹಬ್ಬದಲ್ಲಿ ಆ ದೇವರನ್ನ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಸಂಡೇ ನೈಟ್ ಬಿಟ್ವಿ ನಾವು. ಸಂಡೇ ನೈಟ್ ಬಿಟ್ಟು 1:00 ನೈಟ್ ಮಿಡ್‌ನೈಟ್ 1:00 ಆಯ್ತು ಬರೋತ್ತಿಗೆ. ನೆಕ್ಸ್ಟ್ ಮಂಡೇ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಗಣೇಶ ಕೂರ್ಸಿದ್ರು. ವಾರ ಎಲ್ಲ ಮಾಡ್ಕೊಂಡು ರಂಗೋಲಿ ಹಾಕ್ರಿ ಅಂತ ಹೇಳಿದ್ರ, ರಂಗೋಲಿ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನಮ್ ತಂಗಿ ಮನೆಗ್ ಹೋಗ್ ಬಂದ್ವಿ. ಅದಾದ್ಮೇಲೆ ಮತ್ತೆ ಅಡ್ಗೆಗೆಲ್ಲ ಹೆಲ್ಪ್ ಮಾಡಿದ್ವಿ. ಸೊ ಅಡ್ಗೆ ಮಾಡ್ಕೊಂಡ್ವಿ. ಗಣೇಶ ಕೂರ್ಸಿದ್ವಲ್ಲ, ಪ್ರಸಾದಕ್ಕೆಲ್ಲ ಅಡ್ಗೆ ಮಾಡಿದ್ವಿ ಎಲ್ರೂ ಸೇರ್ಕೊಂಡು. ಅದಾದ್ಮೇಲೆ ಈವ್ನಿಂಗ್ ಮತ್ತೆ ರಂಗೋಲಿ ಬಿಡಿಸಿ ಗಣೇಶಗೆ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದ್ರು. ಎಲ್ರೂ ಸೇರಿ ಒಟ್ಟಿಗೆ ಚಿಕ್ಕ ಮಕ್ಳು, ದೊಡ್ಡೋರು ಎಲ್ರೂ ಕೂಡ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡೋದು, ಎಂಜಾಯ್ ಮಾಡೋದು ಅಂತ ಅಂದ್ರೆ ಹಬ್ಬ ಗಣೇಶ ಹಬ್ಬ. ಸೊ ಹೀಗೆ ಪ್ರತಿ ವರ್ಷ ಎಲ್ರ ಮನೆಗೂ ಗಣೇಶ ಬಂದು ಎಲ್ರನ್ನು ಹರಸ್ಲಿ, ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಪ್ರಾರ್ಥಿಸ್ತೀನಿ. ಹಾಗೆ ಎಲ್ರೂ ಒಟ್ಟಿಗೆ ಕೂಡ್ಕೊಂಡು ಎಷ್ಟ್ ಚೆನ್ನಾಗಿ ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ರೂ ಡ್ಯಾನ್ಸ್ ಕೂಡ ಮಾಡಿದ್ರು, ಮಕ್ಳು, ದೊಡ್ಡೋರು ಎಲ್ಲ. ಅದಾದ್ಮೇಲೆ ಕೊನೆಗೆ ಗಣೇಶ ಹೋಗೋ ಟೈಮ್ ಬಂತು. ಎಲ್ರೂ ಸೇರಿ ಗಣೇಶಗೆ ವಿದಾಯ ಹೇಳಿ ಹಬ್ಬವನ್ನ ಮುಗಿಸಿದ್ವಿ. ಸೊ ಇದು ನಮ್ಮ ಗಣೇಶ ಹಬ್ಬದ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.